ಬಸವನದುರ್ಗದಲ್ಲಿ ಒಂದು ಜನಪ್ರತಿನಿಧಿಗಳ ತಂಡ, ಊರಿನ ಮುಖಂಡರ ತಂಡ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ವಿಚಾರವಾಗಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಈಗ ಮತ್ತೊಂದು ಯುವಕರ ತಂಡ ಇದೆ, ಜೊತೆಗೆ ಸಿದ್ಧಾರ್ಥ್ ಸಿಂಗ್ರವರ ಅಭಿಮಾನಿಗಳ ಬಳಗ ಕೂಡ ಇದೆ. ಅವ್ರ ಜೊತೆ ಮಾತಾಡ್ಸೋಣ. ನಮ್ಮ ಜೊತೆಗೆ ಯುವ ಮಿತ್ರರಾಗಿರ್ತಕ್ಕಂಥ ಬಸವನದುರ್ಗದ ಒಬ್ಬ ಯುವ ರೈತ ಮಿತ್ರ ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ. ಅವ್ರ ಜೊತೆ ನಾನೀಗ ಈ ಒಂದು ವಿಚಾರವಾಗಿ ಮಾತಾಡ್ತೀನಿ. ಮೊದಲಿಗೆ ನಮಸ್ಕಾರ ಶ್ರೀನಿವಾಸ್ ಅವರೇ. ನಿಮಗೆ ಆಗಸ್ಟ್ 10ಕ್ಕೆ ಸಿದ್ಧಾರ್ಥ್ ಸಿಂಗ್ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಈ ಹುಟ್ಟುಹಬ್ಬ ಆಚರಿಸ್ಕೊಳ್ಳುವಂತಹ ಈ ಸಂದರ್ಭದಲ್ಲಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವೆಲ್ಲರೂ ಕೂಡ ಜನಸಾಮಾನ್ಯರ ಅಭಿಪ್ರಾಯ ಅನಿಸಿಕೆಗಳನ್ನು, ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಕಲ್ಯಾಣ ಕಾರ್ಯಗಳು, ಸೇವಾ ಮನೋಭಾವಗಳು, ದಾನದ ಧರ್ಮದ ಒಂದು ಕೆಲಸ ಕಾರ್ಯಗಳು, ಇದ್ರ ಬಗ್ಗೆ ನಾವು ಅಭಿಪ್ರಾಯ ಅನಿಸಿಕೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ವಿಚಾರಕ್ಕೆ ಬಂದರೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂದರೆ ನೀವು ಯಾವ ರೀತಿಯಲ್ಲಿ ಸಿದ್ಧಾರ್ಥ್ ಸಿಂಗ್ರವ್ರನ್ನ ನೋಡಿದರೆ, ನೀವು ಯುವಕರಿದ್ದೀರಾ, ಅವರು ಒಬ್ಬ ಯುವ ನಾಯಕರಿದ್ದಾರೆ, ಯಾವ ರೀತಿಯಲ್ಲಿ ನೀವು ಅವರನ್ನು ನೋಡಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ತೀರಾ? ಸಿದ್ಧಾರ್ಥ್ ಸಿಂಗ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರೊಬ್ಬ ಮಿನಿಸ್ಟ್ರು ಮಗನಾಗಿದ್ದರೂ ಕೂಡ ಇಲ್ಲಿ ನಮ್ಮ ಹಳ್ಳಿ ಭಾಗದಲ್ಲಿ ಒಂದು ಗ್ರಾಮ ವಾಸ್ತವ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಏನು ಮಾಡಿದ್ರು ಅಂದರೆ ಅವರು ಪ್ರತಿಯೊಂದು ಹಳ್ಳಿಯಲ್ಲೂ ಒಂದೊಂದು ವಾರ ಬಂದು ಅವರೇ ಸ್ವಯಂವಾಗಿ ಒಂದು ಗುಡಿಯಲ್ಲಿ ಮಕ್ಕೊಂಡು, ಮಿನಿಸ್ಟ್ರು ಮಕ್ಕಳಾಗಿದ್ರು ಆದ್ರೂ ಅವೆಲ್ಲ ಬಿಟ್ಟು ಅದು ಯಾವುದಿಲ್ಲದೆ ಮಲ್ಕೊಂಡು ಜನಗಳ ಕಷ್ಟಗಳು ಏನಿದೆ ಅವೆಲ್ಲ ನೋಡಿಕೊಂಡು ಜನಗಳ ಕಷ್ಟಗಳು ಏನೇನು ಕೆಲಸ ಮಾಡ್ತಾರೆ. ಒಂದು ಕಬ್ಬು ಕಡಿಯೋದ್ರಲ್ಲಿ ನಡೆದು ನಾವೆಲ್ಲ ರೈತರಂದ್ರೆ ಕಬ್ಬು ಕಡಿತೀವಿ, ಬೆಳಗ್ಗೆ ಹೋಗಿ ಹುಡುಗಲ್ ತಗೊಂಡು ಹೋಗಿ ಎಲ್ಲ ಬಂಡಿ ಕಟ್ಕೊಂಡು ಕಬ್ಬು ಕಡಿತೀವಿ. ಆ ಥರ ನಮ್ಮ ಜೊತೆಗೆ ಬಂದು ಕಬ್ಬು ಕಡ್ದು ಎಲ್ಲ ಕೆಲಸ ಮಾಡಿ ರೈತರ ಕಷ್ಟ ಈ ಥರ ಐತಾ, ಇವ್ರಿಗೆ ಏನಾದರೂ ಮಾಡಬೇಕು ಅಂತೇಳಿ ಒಂದು 6 ತಿಂಗಳೆಲ್ಲ ರೈತರ ಹತ್ರ ಎಲ್ಲ ಕೆಲಸ ನೋಡಿ ಅವ್ರ ಥರ ಅವ್ರಿಗೆ ಬೇಕಾದ ಎಲ್ಲ ಕೆಲಸ ಅಂದರೆ ಅವ್ರಿಗೆ ಬೇಕಾದ ಏನು ಆರ್ಥಿಕವಾಗಿ ಏನು ಬೇಕಾಗುತ್ತೆ ಅದೆಲ್ಲ ಮಾಡಿದರು. ಮತ್ತು ಇನ್ನೇನಂದರೆ ಗ್ರಾಮದಲ್ಲಿ ಯಾರಿಗಾದ್ರೂ ಅಂಗವಿಕಲರಿದ್ದರೆ ಅವರಿಗೆ ವೀಲ್ ಚೇರ್ ಕೊಡೋದಾಗಲಿ, ಮತ್ತು ಅವರಿಗೆ ಬೈಕ್ ಕೊಡಿಸೋದಾಗಲಿ ಅವೆಲ್ಲ ಮಾಡಿದ್ದಾರೆ. ಮತ್ತು ಇನ್ನು ಯಾರಿಗಾದರೂ ಹುಷಾರಿಲ್ಲ ಅಂದರೂ ಅವರಿಗೂ ಆದಷ್ಟು ಹೆಲ್ಪ್ ಮಾಡಿದ್ದಾರೆ. ಇನ್ನು ಹೇಳ್ಬೇಕಾದ್ರೆ ಭಾಳ ಇದ್ದಾವೆ. ಇವಾಗ ನಮ್ಮ ಹಳ್ಳಿ ಭಾಗದಲ್ಲಿ ಎಲ್ಲರೂ ತೆಂಗಿನ ಗಿಡ ಹತ್ತೋಕೆ ಭಾಳ ತೊಂದರೆ ಆಗ್ತಿತ್ತು. ಅವ್ರಿಗೆ ತೆಂಗಿನ ಮರ ಹತ್ತೋಕೆ ಒಂದು ಮಿಷನ್ ಕೊಟ್ಟಿದ್ರು. ಅದರಿಂದ ಭಾಳ ಹೆಲ್ಪ್ ಆಗಿದೆ ಎಲ್ಲರಿಗೆ, ತೆಂಗಿನಕಾಯಿ ಇಳಿಸೋರಿಗೆ. ಅದು ಇನ್ನೊಂದು ಏನಂದರೆ ನಮ್ಮ ಹಳ್ಳಿ ಭಾಗದಲ್ಲಿ ಇರೋ ಎಲ್ಲರಿಗೆ ಐತಲ್ಲ ಒಳ್ಳೆ ಕೆಲಸಗಳು ಮಾಡ್ತಾರೆ. ಇದ್ರ ಮೇಲೆ ನಾವೇನಾದರೂ ಬೆಂಬಲ ಕೊಡೋದು ಅವರಿಗೆ. ಈಗ ನಮ್ಮ ಜೊತೆ ಇನ್ನಷ್ಟು ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಬಸವನದುರ್ಗದ ಒಬ್ಬ ಯುವ ಮುಖಂಡರಾಗಿರ್ತಕ್ಕಂಥ ಹೊನ್ನೂರು ಇವರು ನಮ್ಮ ಜೊತೆಗಿದ್ದಾರೆ. ಹೇಳಿ ಹೊನ್ನೂರೇ, ನಿಮ್ಮ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸ್ತೀವಿ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನುವಂಥ ಒಂದು ಹೊಸ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ತಮಗೆ ಕೇಳೋದಾದರೆ ತಾವೇನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಸಿದ್ಧಾರ್ಥ್ ಸಿಂಗ್ ಅಂತಂದ್ರೆ ಹುಡ್ರಿಗೆ ಒಂದು ಹುರುಪು, ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ. ಸೊ ನೀವು ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಈಗ ಒಂದು ಯಾವುದೇ ಅವರು ಕೈ ಹಾಕಿ ಕೂಡ ಒಂದು ಸಕ್ಸಸ್ ರೇಂಜ್ಗೆ ಹೋಗಬೇಕು. ಸೊ ಆ ಥರ ರೇಷಿಯೋ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅವರು. ಈಗ ಪ್ರತಿಯೊಂದಲ್ಲಿ ನೋಡ್ಬೋದು. ಈಗ ಒಂದು ಪ್ರೋ ಕಬಡ್ಡಿ ಅಂತ ಆಡಿಸಿದ್ರು ಹೊಸಪೇಟೆಯಲ್ಲಿ. ಈಗ ಬೇರೆ ಕಾರ್ಯಕ್ರಮ ಪ್ರೋ ಕಬಡ್ಡಿ ಆಡಿಸಿ, ಅದು ಯಾವ ಥರ ಅಂತಂತಂದರೆ ಟಿ ವಿಯಲ್ಲಿ ನೋಡ್ತಿದ್ವಿ ಮೋಸ್ಟ್ಲಿ ಪ್ರೋ ಕಬಡ್ಡಿ ಅಂತಂದರೆ ಬೆಂಗಳೂರಲ್ಲಿ ಆ ಥರ ಆಡ್ಸೋದು. ಅದೇ ರೀತಿಯಲ್ಲಿ ಹೊಸಪೇಟೆಯಲ್ಲಿ ಮಾಡಿದ್ರು ಗ್ರೌಂಡಲ್ಲಿ. ಸೊ ಅದಕ್ಕೆ ಮೇನ್ ಎಲ್ಲರನ್ನು ಕರೆಸಿದ್ರು. ಪ್ರೋ ಕಬಡ್ಡಿ ಆಡ್ತಕ್ಕಂಥ ವ್ಯಕ್ತಿಗಳು ಕೂಡ ಅಲ್ಲಿ ಕರೆಸಿದ್ರು. ಸೊ ಅಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ಅವರು ಇವತ್ತು ಯುವಕರ ಮನದಲ್ಲಿ ನೇರವಾಗಿ ಇಳಿದಿದ್ದಾರೆ ಹೇಳ್ಬೇಕಂತಂದರೆ. ಸೊ ಅವರಿಗೆ ಇನ್ನೂ ದೇವರು ಅವರಿಗೆ ಶಕ್ತಿ ಕೊಡಬೇಕಂತ ಕೇಳ್ತಿದ್ದೀನಿ. ಈಗ ನೋಡಿ ಸಿದ್ಧಾರ್ಥ್ ಸಿಂಗ್ ಯಾವ ಥರ ಆಗಿದ್ದಾರೆ ಅಂತಂದರೆ, ಈಗ ನಾವು ಪ್ರತಿಯೊಂದಲ್ಲಿ ಈಗ ರೀಸೆಂಟಾಗಿ ನಾವು ಬೇರೆ ಥರ ನೋಡ್ತಿರ್ಬೋದು. ಎಲ್ಲಾದರೂ ಕುಡಿಯೋ ನೀರು ಇಲ್ಲ ಅಂತಂದರೆ ಸಡನ್ನಾಗಿ ಅಲ್ಲಿ ನೀರು ಟ್ಯಾಂಕ್ ಹೋಗಿರುತ್ತೆ. ಈಗ ನೀರಿನ ಅಭಾವ, ತುಂಗಭದ್ರಲ್ಲಿ ನೀರು ಕಮ್ಮಿ ಇದೆ. ಸೊ ಅಲ್ಲಿ ನೀರು ಕಮ್ಮಿ ಇದೆ ಅಂತೇಳಿ ಎಲ್ಲಿ ನಮ್ಮ ಜನಗಳು ಏನು ಪ್ರಾಬ್ಲಮ್ ಅನುಭವಿಸ್ತಿದ್ರಲ್ಲೋ ಆಟೋಮೆಟಿಕ್ಲಿ ನೀರಿನ ಟ್ಯಾಂಕಲ್ಲಿ ಇರುತ್ತೆ. ಸೊ ಅಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಬರ್ತಿದ್ದಾರೆ. ರೀಸೆಂಟಾಗಿ ನೋಡ್ತಾರೆ ಹುಡುಗರಿಗೆ ಬ್ಯಾಗ್ ಕೊಡೋ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ದೀನ ದಲಿತರಿಗೆ ಏನನ್ನ ಸಹಾಯ ಮಾಡೋದಾಗಿರ್ಬೋದು, ಅಂಗವಿಕಲರಿಗೆ ಚೇರ್ ಕೊಡೋದು, ಒಟ್ಟು ಅವ್ರ ಕಡೆಯಿಂದ ಏನಾದರೂ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಳ್ಬೇಕಂತಂದರೆ ಮುಂದಿನ ದಿನಗಳಲ್ಲಿ ಸಿದ್ಧಾರ್ಥ್ ಸಿಂಗ್ ಅವರು ಬಂದರೆ ನಮಗೆ ಯುವಕರಿಗೆ ತುಂಬ ಅನುಕೂಲ ಆಗ್ತಿದೆ ಅಂತ ನನ್ನ ಅನಿಸಿಕೆ ಹೇಳ್ತಿದ್ದೀನಿ. ಈಗ ನೋಡ್ತಿರ್ಬೋದು ಪುನೀತ್ ರಾಜ್ಕುಮಾರ್ ಅಂದರೆ ಈಗ ಪ್ರತಿಯೊಂದು ಕರ್ನಾಟಕದಲ್ಲಿ ಮನೆಯಲ್ಲಿ ದೇವರಾಗಿ ನಿಂತಿದ್ದಾರೆ, ಹೌದಾ? ಸೊ ಅಂಥ ಒಬ್ಬ ಮೇರು ನಟನ ಪ್ರತಿಮೆಯನ್ನು ಹೊಸಪೇಟೆಯಲ್ಲಿ ಮೇನ್ ಅಂದರೆ ಶಾನ್ಬಾಗ್ ಸರ್ಕಲ್ ಅಂತ ಇತ್ತು, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತೇಳಿ ಬೇರೆ ದೇಶದವ್ರು ಬಂದರೂ ಆ ಸ್ಟ್ಯಾಚು ಮುಂದೆ ನೋಡ್ತಾರೆ, ಓಕೆನಾ? ಸೊ ಆ ಥರ ಒಂದು ಸ್ಟ್ಯಾಚು ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ. ಸೊ ಆ ಥರ ಸ್ಟ್ಯಾಚು ಈಗ ಅಪ್ಪು ಸರ್ ಯಾವ ಥರ ಇದ್ದಾರೆ ಅದೇ ಥರ ಸ್ಟ್ಯಾಚುನ ನೋಡ್ತಿರ್ಬೋದು ನೀವು. ಅವ್ರು ಬರೋ ಸ್ಟೈಲೇ ಇದೆ, ಆ ಥರ ಇದೆ. ಬೇರೆ ಸ್ಟ್ಯಾಚುಸ್ ಇದ್ದಾವೆ, ಬಟ್ ಹೊಸಪೇಟೆಯಲ್ಲಿ ಮಾಡಿರ್ತಕ್ಕಂಥ ಸ್ಟ್ಯಾಚು ಅದು ಎಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅದಕ್ಕೆ ಮ್ಯಾಚ್ ಆಗಲ್ಲ. ಬಟ್ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಸ್ಟ್ಯಾಚು ಸೇಮ್ ಅಪ್ಪು ಸರ್ನೇ ನೋಡಿದ ಥರ ಆಗ್ತಿದೆ. ಸೊ ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿದ್ಧಾರ್ಥ್ ಸಿಂಗ್ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ
ತುಂಬ ನಮ್ಮ ಅಪ್ಪು ಫ್ಯಾನ್ಸ್ ಕಡೆಯಿಂದ ಹೇಳ್ತಿದ್ದೀನಿ, ತುಂಬ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಅದೊಂದು ನಮಗೆ ತುಂಬ ರೈತ ದೇಶದ ಬೆನ್ನೆಲುಬು, ಒಕ್ಕಲಿಗನು ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತಕ್ಕಂಥ ಒಂದು ಮಾತಿದೆ. ಅನ್ನದಾತರ ಬಗ್ಗೆ ಹಲವಾರು ವಿಚಾರಗಳನ್ನು, ಹಲವಾರು ಕಾರ್ಯಗಳನ್ನು ಮೊನ್ನೆ ಸಿದ್ಧಾರ್ಥ ಸಿಂಗ್ರವರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿರ್ತಕ್ಕಂಥ ಬಸವನದುರ್ಗದ ಯುವಕರು ಹೇಳಿದ್ದಾರೆ. ಜೊತೆಗೆ ಮತ್ತೋರ್ವ ಯುವಕ ಮಾತಾಡ್ತಾ ಹೇಳ್ತಾ ಇದ್ರು, ಪ್ರೋ ಕಬಡ್ಡಿ ಅಂತಕ್ಕಂಥದ್ದನ್ನು ನಾವು ಟಿ ವಿ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಬಿಟ್ಟರೆ ಹೊಸಪೇಟೆಯಲ್ಲಿ ಯಾವತ್ತೂ ಕೂಡ ನೋಡಿರಲ್ಲ. ಅಂತಹ ಒಂದು ಮಹತ್ತರವಾದ ಟೂರ್ನಮೆಂಟನ್ನು, ವಿಜಯನಗರ ಪ್ರೀಮಿಯರ್ ಲೀಗ್ ಅಂತಕ್ಕಂಥ ಪ್ರೋ ಕಬಡ್ಡಿ ಒಂದು ಪಂದ್ಯಾವಳಿಯನ್ನು ಹೊಸಪೇಟೆಯಲ್ಲಿ ಆಡಿಸಿರ್ತಕ್ಕಂಥ ಕೀರ್ತಿ, ಜೊತೆಗೆ ಪವನ್ ಕುಮಾರ್ ಶೆರಾವತ್ ಅಂತಕ್ಕಂಥ ಭಾರತ ತಂಡದ ಖ್ಯಾತನಾಮ, ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಕಬಡ್ಡಿ ಪಟುವನ್ನು ಹೊಸಪೇಟೆಗೆ ಕರೆಸ್ತಕ್ಕಂಥ ಛಾತಿ ಮತ್ತು ಎದೆಗಾರಿಕೆ ಯಾರಿಗಾದರೂ ಇದ್ದರೆ ಅದು ಸಿದ್ಧಾರ್ಥ ಸಿಂಗ್ರವರಿಗೆ, ಆನಂದ್ ಸಿಂಗ್ರವ್ರಿಗೆ ಅಂತಕ್ಕಂಥ ಮಾತನ್ನು ಒಬ್ಬ ಯುವ ಮಿತ್ರ ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವರು ಹೇಳುವಂತಹ ಒಂದು ವಿಚಾರ ಬಂತು ಅಂತಂದು ಹೇಳಿದರೆ, ಹೊಸಪೇಟೆಯಲ್ಲಿ ನಾವೆಲ್ಲೇ ನಿಂತರೂ ಕೂಡ ಅಭಿವೃದ್ಧಿ ಅಂತ ಏನಾದರೂ ಬಂದರೆ ಅದು ಆನಂದ್ ಸಿಂಗ್ ಅವ್ರು ಬಿಟ್ಟರೆ ಮತ್ತಾರು ಮಾಡಲಿಕ್ಕಿಲ್ಲ. ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ರತ್ನ ನಗುಮುಖದೊಡೆಯ ಅಪ್ಪು ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಗಿಲ್ಲ, ಬಟ್ ಅವ್ರು ಮಾಡಿರ್ತಕ್ಕಂಥ ಪಾತ್ರಗಳು, ಮಾಡಿರುವ ಸೇವೆಗಳು ನಮ್ಮ ಜೊತೆಗಿದ್ದಾವೆ. ಅಂತಹ ಮೇರು ನಟನ ಒಂದು ಪ್ರತಿಮೆಯನ್ನು, ಕಂಚಿನ ಪ್ರತಿಮೆಯನ್ನು ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಸ್ಥಾಪನೆ ಮಾಡದೆ ಇದ್ದಂಥ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಸ್ಥಾಪನೆ ಮಾಡಿ ಅಪ್ಪು ಫ್ಯಾನ್ಸ್ಗಳಿಗೆ, ಅವರ ಅಭಿಮಾನಿ ಬಳಗಕ್ಕೆ, ಇಡೀ ಕರ್ನಾಟಕದ ಜನತೆಗೆ ಅರ್ಪಿಸಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ಇದ್ದರೆ ಅದು ಸಿದ್ಧಾರ್ಥ ಸಿಂಗ್ರವರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಮ್ಮ ಯುವ ಮಿತ್ರರಾಗಿ, ಇಂಥ ವ್ಯಕ್ತಿಗಳು ದೂರ ಉಳಿಬಾರ್ದು, ಜನರಿಂದ ದೂರ ಉಳಿಬಾರ್ದು. ಹಾಗಾಗಿ ಜನ ಮಧ್ಯದಲ್ಲೇ ಇರಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಅವರನ್ನು MLA ಆಗಿ ನೋಡಬೇಕು. ಸಿದ್ಧಾರ್ಥ ಸಿಂಗ್ರವರೇ ನಮ್ಮ ಮುಂದಿನ MLA ಆಗಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀವಿ, ಜೊತೆಯಾಗಿ ನಿಲ್ತೀವಿ ಅಂತಕ್ಕಂಥ ಒಂದು ಹುಟ್ಟುಹಬ್ಬಕ್ಕೆ ವಿಶೇಷವಾದ ರೀತಿಯಲ್ಲಿ ಅವರು ತಮ್ಮ ಶುಭಾಶಯಗಳನ್ನು ಕೋರಿದ್ದಾರೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಿದ್ಧಾರ್ಥ ಸಿಂಗ್.